ಎಲ್ಲರಿಗೂ ಶುಭೋದಯ. ಬಸವ ಜಯಂತಿಯ ಶುಭಾಶಯಗಳೆಲ್ಲರಿಗೂ. ಆ ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಜಗತ್ತಿನಲ್ಲಿದ್ದಂತಹ ಮೌಢ್ಯತೆ, ಮೂಢನಂಬಿಕೆಗಳನ್ನ ಹೋಗಲಾಡಿಸಿ ಎಲ್ಲರನ್ನ ಸಮಾನ ವೇದಿಕೆಗೆ ತಂದು ಎಲ್ಲರಲ್ಲಿರ್ತಕ್ಕಂತಹ ಅನುಭವಗಳನ್ನ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದ್ರು. ಸಾಕ್ಷಾತ್ ಶಿವನೇ ಅಲ್ಲಮ ಪ್ರಭುಗಳಾಗಿ ಬಂದ್ರು. ಪಾರ್ವತಾದೇವಿಯ ಸಾತ್ವಿಕ ಸ್ವಭಾವವೇ ಅಕ್ಕ ಮಹಾದೇವಿಯಾಗಿ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿ ಮಹಿಳೆಯರು ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಪ್ರಯತ್ನ ಮಾಡಿದ್ರೆ ಅವರು ಕೂಡ ಉನ್ನತ ಮಟ್ಟಕ್ಕೆ ಏರ್ಬೋದು ಅಂತಕ್ಕಂಥ ಒಳ್ಳೆ ದೊಡ್ಡ ವಚನಕಾರ್ತಿಯಾಗಿ ಜಗತ್ತಿಗೆ ಸತ್ಯವನ್ನ ಸಾರಿದ್ರು. ಮಹಿಳೆಯರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಅವರು ಪ್ರತಿಬಿಂಬಿಸಿದ್ದಾರೆ. ಹಾಗಾಗಿ ನಾವು ಮುಖ್ಯವಾಗಿ ಬಸವಣ್ಣನವರ ಒಂದು ಅಂಶವನ್ನು ನಾವು ವಿಚಾರವನ್ನು ತಗೊಳ್ಳೋದಾದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇಲ್ಲಿ ಬಹಳಷ್ಟು ವರ್ಗದ ಜನ ಆ ವರ್ಗಕ್ಕೆ ಬಂದಂತವರೆಲ್ಲ ಏನ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ, ಕಾಯಕ ಅಂತ ಹೇಳಿದ್ರೆ ಯಾವ್ದೋ ಒಂದು ವೃತ್ತಿಯ ಜೀವನಕ್ಕೆ ಬೇಕಾದಂತ ವೃತ್ತಿಯನ್ನ ಅವಲಂಬಿಸ್ಕೊಳ್ಳೋದು. ಕೆಲವರು ಇಡ್ಲಿ ವಡೆ ಮಾಡ್ಕೊಂಡು ಜೀವನ ಮಾಡಕ್ ಶುರು ಮಾಡಿದ್ರು. ಇನ್ ಕೆಲವರು ಬೇರೆ ಬೇರೆ ವೃತ್ತಿಗಳಲ್ಲಿ ನಿರತರಾದ್ರು. ಆದ್ರೆ ಬಸವಣ್ಣನವರ ಕಾಯಕ ಅಂತಕ್ಕಂತ ಅರ್ಥವನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಕಾಯಕ ಅಂತಂದ್ರೆ ನನ್ನ ಕಾಯಕ ಏನಾಗಿರ್ಬೇಕು, ಕಾಯಕವೇ ಕೈಲಾಸ ಅಂದ್ರೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ಮತ್ತೆ ನನ್ನ ಮುಂದಿನ ಗುರಿ ಏನು, ಇದರ ಬಗ್ಗೆ ಚಿಂತನೆ ಮಾಡಿ ಏನು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸೋಹಂ ಧ್ಯಾನವನ್ನ ಕಲಿಸಿದ್ರು. ಮತ್ತೆ ಅವರು ನೀನೇ ಕಣಪ್ಪ ಬೆಲ್ಲ, ಎಲ್ಲವೂ ನೀನೇ, ನೀನ್ ಬೇರೆ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನ ಏನು ಸಾರಿದ್ರು ಅದನ್ನ ಇವರು ಈ ಭಾವಾರ್ಥದಲ್ಲಿ ಹೇಳಿದ್ರು. ಆದ್ರೆ ನಾವೆಲ್ಲ ಏನ್ ಮಾಡ್ಕೊಂಡ್ಬಿಟ್ವಿ, ಬಹಳ ಸಂಕುಚಿತವಾಗಿ ಆ ಅರ್ಥವನ್ನ ತಕೊಂಡು ಯಾವ್ದೋ ಒಂದು ವೃತ್ತಿಯನ್ನ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಅದರಲ್ಲೇ ನಾವು ಕೈಲಾಸ ಕಾಣ್ತೀವಿ ಅನ್ಕೊಂಡ್ಬಿಟ್ರು. ಆ ಬಸವಣ್ಣನವರ ಶುದ್ಧ ಆ ಜ್ಞಾನ ಏನಿತ್ತು ಅದನ್ನ ತಗೊಳ್ಳೇ ಇಲ್ಲ, ಆಚರಣೆಗೆ ತರಲೇ ಇಲ್ಲ. ಅವರು ಹೇಳಿದಂತಹ ವಚನಗಳೆಲ್ಲವನ್ನ ಕೂಡ ಸಂಗೀತ ಮಾಡಿಕೊಂಡು ಮನರಂಜನೆಗಾಗಿ ಬಳಸ್ಕೊಂಡ್ಬಿಟ್ರು. ಆದ್ರೆ ನಿಜವಾಗಿ ಅವರು ಏನು ಹೇಳಿದ್ರು, ಅದರ ಭಾವಾರ್ಥ ಏನು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ತಿಳಿಯೋದ್ರಲ್ಲಿ ಎಲ್ಲೋ ವಿಫಲರಾದ್ವೇನೋ ನಾವು ಅಂತ ಅನಿಸುತ್ತೆ. ಆದ್ರಿಂದ ಆತ್ಮೀಯರೇ, ಕೈಲಾಸ ಅಂತಂದ್ರೆ ಅದು ಎಲ್ಲೋ ಇರೋದಲ್ಲ, ನಾವು ಬದುಕಿರ್ತಕ್ಕಂಥ ಜಾಗದಲ್ಲೇ, ಈ ಜೀವನದಲ್ಲೇನೆ ನಾವು ಕೈಲಾಸವನ್ನ ಕಾಣ್ಬೇಕು. ಮತ್ತೆ ಕಾಯಕ ಅಂತ ಹೇಳಿದ್ರೆ ಸ್ವರೂಪ ಜ್ಞಾನವನ್ನ ಅದನ್ನ ಸ್ವ ಅನುಭವದ ಮೂಲಕ ನಾವು ತಿಳ್ಕೊಂಡು ನಮ್ಮೊಳಗಡೆ ನಾವು ಪ್ರವೇಶ ಮಾಡೋದೇ ಇಲ್ಲಿ ಅತ್ಯಂತ ಪ್ರಬಲವಾದ ಪರಿಣಾಮಕಾರಿಯಾದಂತಹ ವಿಚಾರ. ಅದಕ್ಕೋಸ್ಕರವೇ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಧ್ಯಾನ, ಯೋಗ, ಪ್ರಾಣಾಯಾಮ ಇದೆಲ್ಲವನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಕೇವಲ ನನ್ನನ್ನ ನಾನು ತಿಳಿಯೋದು ಮತ್ತೆ ನನ್ನ ಆತ್ಮೋನ್ನತಿಯನ್ನು ಮಾಡ್ಕೊಳ್ತಕ್ಕಂಥ ಇದೇ ನಿಜವಾದ ಕಾಯಕ ಆಗ್ಬೇಕು. ನಿರಂತರವಾದ ಕಾಯಕ ಆಗ್ಬೇಕು. ಯಾವತ್ತೋ ಒಂದಿನ ಒಂದಷ್ಟು ದಿವಸ ಮಾಡ್ಬಿಟ್ಟು ಮತ್ತೆ ನಿಲ್ಲಿಸ್ಬಿಡೋದಲ್ಲ. ಯೋಗ ಅಂತ ಹೇಳಿದ್ರೆ ಕೂಡ ಆ ಯೋಗ ಅಂತಕ್ಕಂಥ ಶಬ್ದವು ಕೂಡ ಸಂಸ್ಕೃತದ ಯುಜ್ ಅಂತಕ್ಕಂಥ ಧಾತುವಿನಿಂದ ಬಂದಿದೆ. ಅದು ಹೇಳುತ್ತೆ ಕೂಡಿಸು, ಸೇರಿಸು, ಹೊಂದಿಸು ಅಂತ. ಏನನ್ನ ಎಲ್ಲಿಗೆ ಕೂಡಿಸೋದು, ಏನನ್ನ ಎಲ್ಲಿಗೆ ಸೇರಿಸೋದು, ನಮ್ಮ ಮನಸ್ಸನ್ನ ಅಂತರ್ಮುಖವಾಗಿ ಒಳಗ್ ಸೇರಿಸೋದು, ಆಮೇಲೆ ಜೀವಾತ್ಮನನ್ನ ಪರಮಾತ್ಮನಲ್ಲಿ ಸೇರಿಸೋದು, ಜೀವಾತ್ಮ ಪರಮಾತ್ಮ ಬೇರೆ ಅಂತಕ್ಕಂಥ ಭಾವವನ್ನ ತೆಗೆದು
ಜೀವಾತ್ಮನೇ ಪರಮಾತ್ಮನು, ಅವನಿಗೂ ಯಾವುದೇ ಭೇದವಿಲ್ಲ ಅಂತಕ್ಕಂಥ ನಿರ್ಣಯವನ್ನ ಸಾಧಿಸ್ಕೊಂಡು ತಾನೇ ಪರಮಾತ್ಮನ ಸ್ವಭಾವದಲ್ಲಿ ನಿಂತ್ಕೊಂಡು ಎಲ್ಲರನ್ನ ಒಂದೇ ಏಕೋಭಾವದಿಂದ ನೋಡ್ತಕ್ಕಂತಹ ಒಂದು ಅದ್ಭುತವಾದಂತಹ ವಿಚಾರ ಈ ಕಾಯಕ ಅಂತಕ್ಕಂಥದ್ರಲ್ಲಿದೆ. ಆದ್ರಿಂದ ಈ ಕಾಯಕವೇ ಕೈಲಾಸಕ ಅಂತಕ್ಕಂತಹ ಶಬ್ದವನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತಾ ಸರ್ವಂ ಬ್ರಹ್ಮಮಯಂ ಜಗತ್, ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮಮಯವೇ. ಪರಮಾತ್ಮ ಸರ್ವಾಂತರ್ಯಾಮಿ. ಆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಎಲ್ಲೆಲ್ಲೂ ಕಾಣುವಂತಹ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಎಲ್ಲರೊಳಗೂ ನಾನೇ ಇರುವಂತದ್ದು ಅನ್ನುವ ಭಾವದಿಂದ ಎಲ್ಲರಲ್ಲೂ ತನ್ನನ್ನೇ ಕಾಣುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಇದೇ ಈ ಬಸವ ಜಯಂತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಮುಖ್ಯವಾಗಿ ಆಚರಣೆ ತರಬೇಕಾಗಿರೋದು. ಬಹಳಷ್ಟು ಜನ ಫೋಟೋ ಇಡ್ತಾರೆ, ಪೂಜೆ ಮಾಡ್ತಾರೆ. ಇವತ್ತು ಒಂದ್ 2-3 ಕಡೆ ನನಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಬಟ್ ತುಂಬಾ ದೂರದ ಪ್ರದೇಶ ಆಗಿರೋದ್ರಿಂದ ನಾನು ಹತ್ರದಲ್ಲೆಲ್ಲಾರು ಒಂದ್ ಕಡೆ ಬರ್ತೀನಿ ಅಂತ ಹೇಳಿದೀನಿ. 2 ಕಡೆಗೆ ನಾನು ಬರಕ್ ಆಗಲ್ಲ ಅಂತ ಹೇಳಿದೀನಿ. ಉಪನ್ಯಾಸಕ್ಕೆ ಕರೆದಿದ್ದಾರೆ. ಆದ್ರಿಂದ ಇಲ್ಲಿ ನಾವು ಆಚರಣೆ ಮಾಡ್ಬೇಕಾಗಿರೋದು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಮಂಥನ ಮಾಡ್ಬೇಕು, ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆಗೆ ತರಬೇಕು. ಇದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ.